ಬಿಡದಿ ಗ್ರೇಟರ್ ಟೌನ್ಶಿಪ್ಗಾಗಿ ರೈತರ ಭೂಸ್ವಾಧೀನ ಪ್ರಕ್ರಿಯೆಯನ್ನು ವಿರೋಧಿಸಿ ನಡೆಯುತ್ತಿರುವ ಹೋರಾಟ ಇದೀಗ ಮತ್ತಷ್ಟು ತೀವ್ರಗೊಂಡಿದೆ. ಬರೋಬ್ಬರಿ 480 ದಿನಗಳಿಂದ ಹೋರಾಟ ನಡೆಸುತ್ತಿರುವ ಅನ್ನದಾತರ ಬೆಂಬಲಕ್ಕೆ ಇದೀಗ ಖುದ್ದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕಣಕ್ಕಿಳಿಯಲಿದ್ದಾರೆ. ಈ ವಾರದಲ್ಲೇ ಬಿಡದಿಯಲ್ಲಿ ರೈತರೊಂದಿಗೆ ದಿನವಿಡೀ ಧರಣಿ ಸತ್ಯಾಗ್ರಹ ನಡೆಸುವುದಕ್ಕೆ ದೊಡ್ಡಗೌಡರು ನಿರ್ಧಾರ ಮಾಡಿದ್ದಾರೆ. ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೆ ಇದೀಗ ಜೆಡಿಎಸ್ ಮುಂದಾಗಿದೆ. ಹಾಗಾದರೆ ಹೋರಾಟದ ರೂಪುರೇಷೆ ಏನು? ಈ ಕುರಿತಾದ ವರದಿ ನಿಮ್ಮ ಮುಂದೆ. ಬಿಡದಿ ಟೌನ್ಶಿಪ್ ವಿರುದ್ಧ ತೀವ್ರಗೊಂಡ ಸಮರ. ಅಖಾಡಕ್ಕಿಳಿಯಲು ಸಜ್ಜಾದ ಎಚ್.ಡಿ. ದೇವೇಗೌಡ. ಬಿಡದಿ ಟೌನ್ಶಿಪ್ ಭೂಸ್ವಾಧೀನ ವಿರೋಧಿ ಹೋರಾಟ ದಿನದಿಂದ ದಿನಕ್ಕೆ ರಾಜಕೀಯ ಸ್ವರೂಪ ಪಡೆದುಕೊಳ್ತಾ ಇದೆ. ಕಳೆದ 480 ದಿನಗಳಿಂದ ಜಮೀನು ಕಳೆದುಕೊಳ್ಳುವ ಭೀತಿಯಲ್ಲಿರುವ ರೈತರು ನಡೆಸ್ತಾ ಇರುವ ಬೃಹತ್ ಹೋರಾಟಕ್ಕೆ ಈಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ನೇರ ಬೆಂಬಲ ಘೋಷಿಸಿದ್ದಾರೆ. ಹಿಂದೆ ಕಾವೇರಿ ವಿಚಾರ ಸೇರಿದಂತೆ ಹಲವು ರೈತಪರ ಹೋರಾಟಗಳಿಗಾಗಿ ಗಾಂಧಿ ಪ್ರತಿಮೆ ಎದುರು ಉಪವಾಸ ಕುಳಿತಿದ್ದ ದೊಡ್ಡಗೌಡರು ಈಗ ಬಿಡದಿ ರೈತರಿಗಾಗಿ ಖುದ್ದು ಧರಣಿ ಕಣಕ್ಕೆ ಧುಮುಕಲಿದ್ದಾರೆ. ವೈದ್ಯರ ಸೂಚನೆ ಇರುವುದರಿಂದ ಅವರು ಉಪವಾಸ ಸತ್ಯಾಗ್ರಹ ನಡೆಸುತ್ತಿಲ್ಲವಾದರೂ ದಿನವಿಡೀ ರೈತರೊಂದಿಗೆ ಬಿಡದಿಯಲ್ಲೇ ಧರಣಿ ನಡೆಸಲಿದ್ದಾರೆ. ಆರೋಗ್ಯ ಸಹಕರಿಸಿದ್ರೆ ಅನಿರ್ದಿಷ್ಟಾವಧಿ ಹೋರಾಟಕ್ಕೂ ಸಿದ್ಧ ಎನ್ನುವ ಮೂಲಕ ಎಚ್.ಡಿ. ದೇವೇಗೌಡರು ಸರ್ಕಾರಕ್ಕೆ ನೇರ ಎಚ್ಚರಿಕೆ ನೀಡಿದ್ದಾರೆ. ಟೌನ್ಶಿಪ್ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ದಂಧೆ. ಡಿಕೆಶಿ ವಿರುದ್ಧ ಜೆಡಿಎಸ್ ಗಂಭೀರ ಆರೋಪ. ಜೆಪಿ ಭವನದಲ್ಲಿ ಮಾಜಿ ಎಂಎಲ್ಸಿ ಶ್ರೀಕಂಠೇಗೌಡ ಹಾಗೂ ವಕ್ತಾರರಾದ ಪ್ರದೀಪ್ ಕುಮಾರ್, ದೇವರಾಜು ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಬಿಡದಿ ಭಾಗದಲ್ಲಿ ಕೈಗಾರಿಕೆಗಾಗಿ ಈಗಾಗಲೇ ಸಾಕಷ್ಟು ಭೂಮಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಈಗ ಮತ್ತೆ 9,000ಕ್ಕೂ ಹೆಚ್ಚು ಎಕರೆ ಭೂ ಸ್ವಾಧೀನಕ್ಕೆ ಸರ್ಕಾರ ಶರವೇಗದಲ್ಲಿ ಮುಂದಾಗಿದೆ. ಈ ಹಿಂದೆ ಇದೇ ಯೋಜನೆಯನ್ನ ವಿರೋಧಿಸಿದ್ದ ಕಾಂಗ್ರೆಸ್ ನಾಯಕರು ಈಗ ಅಧಿಕಾರಕ್ಕೆ ಬಂದ ತಕ್ಷಣ ರೈತರ ಹೊಟ್ಟೆಯ ಮೇಲೆ ಹೊಡೆಯೋದಕ್ಕೆ ಹೊರಟಿದ್ದಾರೆ. ಬಿಡದಿಯ ಹಸಿರು ಭೂಮಿಯಲ್ಲಿ ರೈತರು ರೇಷ್ಮೆ, ಹಾಲು ಉತ್ಪಾದನೆ ನಂಬಿ ಬದುಕ್ತಾ ಇದ್ದಾರೆ. 80% ರೈತರು ಭೂಮಿ ಕೊಡೋದಕ್ಕೆ ಸಿದ್ಧರಿಲ್ಲ. ಹೀಗಿದ್ರೂ ಟೌನ್ಶಿಪ್ ಹೆಸರಿನಲ್ಲಿ ಯಾರ ಹಿತ ಕಾಯೋದಕ್ಕೆ ರಿಯಲ್ ಎಸ್ಟೇಟ್ ದಂಧೆಗೆ ಸರ್ಕಾರ ಮುಂದಾಗಿದೆ ಅಂತ ಜೆಡಿಎಸ್ ನಾಯಕರು ಪ್ರಶ್ನಿಸಿದ್ದಾರೆ. ಬಾಲಕೃಷ್ಣ, ರವಿ ಗಣಿಗ ವಿರುದ್ಧ ಜೆಡಿಎಸ್ ವಕ್ತಾರರ ವಾಗ್ದಾಳಿ. ರೈತರ ಭೂಮಿ ಉಳಿಸಲು ಅಂದು ಎಚ್.ಡಿ. ಕುಮಾರಸ್ವಾಮಿಯವರು ಈ ಯೋಜನೆಯನ್ನೇ ಕೈಬಿಟ್ಟಿದ್ರು. ಆದರೆ ಇವತ್ತು ಕಾಂಗ್ರೆಸ್ ನಾಯಕರಾದ ಬಾಲಕೃಷ್ಣ, ರವಿ ಗಣಿಗ ಹಾಗೂ ಲಕ್ಷ್ಮಣ್ ಅವರು ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ಪೋಸ್ಟರ್ ಅಂಟಿಸಿ ಚಾರಿತ್ರ್ಯ ಹತ್ಯೆ ಮಾಡ್ತಾ ಇದ್ದಾರೆ ಎಂದು ಜೆಡಿಎಸ್ ವಕ್ತಾರರು ಆಕ್ರೋಶ ಹೊರಹಾಕಿದ್ದಾರೆ. ಅಧಿಕಾರಿಗಳು ನೀಡಬೇಕಾದ ಪರಿಹಾರದ ಚೆಕ್ಗಳನ್ನ ಶಾಸಕರು ಹಂಚ್ತಾ ಇರೋದು ಎಷ್ಟು ಸರಿ? ಜೆಡಿಎಸ್ ಚಿಹ್ನೆಯಿಂದ ಗೆದ್ದು ರಾತ್ರೋರಾತ್ರಿ ಕ್ರಾಸ್ ವೋಟಿಂಗ್ ಮಾಡಿ ಕಾಂಗ್ರೆಸ್ಗೆ ಹೋದ ಬಾಲಕೃಷ್ಣ ಅವರಿಗೆ ಯಾವ ನೈತಿಕತೆ ಇದೆ? ಅವರು ತಮ್ಮನ ಭೂ ಅಕ್ರಮಗಳ ಬಗ್ಗೆ ಬಿಡದಿಗೆ ಬಂದು ಚರ್ಚೆ ಮಾಡಿ ಅಂತ ವಕ್ತಾರ ದೇವರಾಜು ಸವಾಲ್ ಹಾಕಿದ್ದಾರೆ. ಅಲ್ಲದೆ ಮಂಡ್ಯದ ಶಾಸಕ ರವಿ ಗಣಿಗ ಅವರ ಅಕ್ರಮ ಕ್ರಷರ್ ದಂಧೆ ಹಾಗೂ ಟೆಂಡರ್ ಅಕ್ರಮಗಳ ಬಗ್ಗೆಯೂ ಜೆಡಿಎಸ್ ತೀವ್ರ ವಾಗ್ದಾಳಿ ನಡೆಸಿದೆ. ದೇವೇಗೌಡರು ಧರಣಿಗೆ ಹೋದ್ರೆ ನಾವು ಹೋಗ್ತೇವೆ. ಜೆಡಿಎಸ್ ಜೊತೆಗೆ ಬಿಜೆಪಿ ಹೋರಾಟ ಮಾಡ್ತಾ ಇಲ್ಲ ಎಂಬ ಮಾತುಗಳಲ್ಲಿ ಯಾವುದೇ ಸತ್ಯಾಂಶವಿಲ್ಲ. ನಾವು ಸಹ ಜೆಡಿಎಸ್ ಜೊತೆಗೂಡಿ ಹೋರಾಟ ನಡೆಸಲಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ಜೆಡಿಎಸ್ ವರಿಷ್ಠರಾದ ಎಚ್.ಡಿ. ದೇವೇಗೌಡರು ಧರಣಿ ಸತ್ಯಾಗ್ರಹಕ್ಕೆ ಕೂತ್ರೆ ಅವರ ಬೆಂಬಲಕ್ಕೆ ನಿಂತು ನಾವು ಕೂಡ ಧರಣಿಗೆ ಹೋಗಲಿದ್ದೇವೆ ಎಂದರು. ಇಲ್ಲ, ನಾವು ಕೂಡ ಮಾಡ್ತೇವೆ. ಈಗ ದೆಹಲಿಗೆ ಹೋಗಿದ್ರಲ್ಲ ಮುಖಂಡರುಗಳೆಲ್ಲ, ಅದರಿಂದಾಗಿ ಮುಖಂಡರನ್ನು ಹೊರತುಪಡಿಸಿ ಅಲ್ಲಿ ಮಾಡೋದಂಥದ್ದು ಇದಿಲ್ಲ. ಆಮೇಲೆ ಯಾವಾಗ ಜೆ.ಡಿ.ಎಸ್ಸು ಹೆಚ್ಚು ನಿರಂತರವಾಗಿ ಅಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆಯೋ, ಇದು ನಾವು ಒಂದು ಸಪ್ರೇಟಾಗಿ ಹೋಗೋದು ಅದೆಲ್ಲ ನಮಗೂ ಕೂಡ ಅದು ಅನಿಸಲ್ಲ. ಯಾಕಂತಂದರೆ ನಾವು NDA ಭಾಗವಾಗಿ ಅವರು ಮಾಡ್ತಾ ಇದ್ದಾರಲ್ಲ, ಅವ್ರು ಮಾಡಲಿ, ಅವ್ರಿಗೆ ನಾವು ಸಹಕಾರಿಯಾಗಿದ್ದೇವೆ ಅಂತ. ಯಾಕಂದರೆ ನಾವೇನು ಅವ್ರಿಗೆ ವಿರುದ್ಧವಾಗಿಲ್ವಲ್ಲ. ಅದರಿಂದಾಗಿ ಇವತ್ತೇನು ನಿಖಿಲ್ ಕುಮಾರಸ್ವಾಮಿ ಅವರು ಆಗಲಿ ಅಥವಾ ದೇವೇಗೌಡರು ಒಂದು ಸ್ಟೇಟ್ಮೆಂಟೇ ಕೊಟ್ಟಿದ್ದಾರೆ, ನಾನು ಅಮರನಾಥ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಆ ರೀತಿ ಮಾಡಿದ್ರೆ ನಾವು ಅವ್ರ ಜೊತೆಯಲ್ಲಿ ಸೇರ್ತೇವೆ.
ಅವ್ರಿಗೆ ಸಪೋರ್ಟ್ ಕೊಡ್ತೇವೆ. ಯಾಕಂದರೆ ನಾವು ಮಾಡಿದ್ರು ಅವ್ರು ಮಾಡಿದ್ರು ಎರಡೂ ಒಂದೇ. ಒಟ್ಟಾರೆ ದಿನದಿಂದ ದಿನಕ್ಕೆ ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ಸಮರ ತೀವ್ರಗೊಳ್ತಾ ಇದೆ. ಯೋಜನೆ ಮಾಡೇ ತೀರುತ್ತೇವೆ ಎಂದು ಸರ್ಕಾರ ಹಠಕ್ಕೆ ಬಿದ್ರೆ ವಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಟೌನ್ಶಿಪ್ ಮಾಡೋದಕ್ಕೆ ಬಿಡಲ್ಲ ಅಂತ ಪಟ್ಟು ಹಿಡಿದಿದೆ. ಮುಂದೆ ಈ ಹೋರಾಟ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್.